ನಮಸ್ಕಾರ. ನಾವು ಇವತ್ತು ಈ ವಿಡಿಯೋದಲ್ಲಿ ತುಂಬಾ ಚರ್ಚೆಗೆ ಒಳಪಟ್ಟಿರುವಂತಹ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಏನದು ಅಂತ ಅಂದ್ರೆ ಫಾರ್ವರ್ಡ್ ಡಿಪ್ಲಾಯ್ಡ್ ಇಂಜಿನಿಯರ್. ಇವಾಗ ನೀವು ನೌಕರಿಲೋ ಅಥವಾ ಯಾವ್ದಾರ ಒಂದು ಜಾಬ್ ಪೋರ್ಟಲ್ಸ್ ಅಲ್ಲಿ ಯಾವ ಜಾಬ್ ತುಂಬಾ ಟ್ರೆಂಡಿಂಗ್ ಇದೆ ಅಂತ ಗಮನಿಸಿದ್ರೆ ಇರೆಸ್ಪೆಕ್ಟಿವ್ ಆಫ್ ದ ಪ್ಲೇಸ್, ನೀವು ಬೆಂಗಳೂರು ತಗೊಳ್ಳಿ, ಹೈದರಾಬಾದ್ ತಗೊಳ್ಳಿ ಅಥವಾ ಔಟ್ ಆಫ್ ಇಂಡಿಯಾ ಎಲ್ಲೇ ತಗೊಂಡ್ರು ಫಾರ್ವರ್ಡ್ ಡಿಪ್ಲಾಯ್ಡ್ ಇಂಜಿನಿಯರ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಹಾಗಾದ್ರೆ ಯಾರು ಈ ಫಾರ್ವರ್ಡ್ ಡಿಪ್ಲಾಯ್ಡ್ ಇಂಜಿನಿಯರ್ಸ್? ಇವ್ರು ಏನ್ ಮಾಡ್ತಾರೆ ಅಂತ ಕನ್ಫ್ಯೂಷನ್ ಇದೆಯಾ? ಬನ್ನಿ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಕೊಟ್ಕೊಂಡು ಇದನ್ನ ಎಕ್ಸ್ಪ್ಲೈನ್ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಕ್ರಿಕೆಟಿಂಗ್ ಎಕ್ಸಾಂಪಲ್ ಕೊಟ್ರೆ ನಿಮ್ಗೆಲ್ಲರಿಗೂ ಅರ್ಥ ಆಗತ್ತೆ ಅನ್ಕೊಂಡು ಕ್ರಿಕೆಟ್ ಎಕ್ಸಾಂಪಲ್ ತಗೊಂತಾ ಇದೀನಿ. ಎ ನೆಟ್ ಬೌಲರ್ ಪ್ರಾಕ್ಟಿಸಸ್ ದ ಸೇಮ್ ವಿಕೆಟ್ ಎವ್ರಿ ಸಿಂಗಲ್ ಡೇ, ಬಟ್ ಎ ಟೂರಿಂಗ್ ಆಲ್ರೌಂಡರ್ ಲ್ಯಾಂಡ್ಸ್ ಆನ್ ಎ ಪಿಚ್ ಹಿ ಹ್ಯಾಸ್ ನೆವರ್ ಸೀನ್ ಅಂಡ್ ಹ್ಯಾಸ್ ಟು ವಿನ್ ದ ಮ್ಯಾಚ್ ಎನಿವೇ. ಇಲ್ಲಿ ಎರಡ್ ತರ ಪ್ಲೇಯರ್ಸ್ ನ ನೋಡ್ತೀವಿ. ಒಬ್ರು ನೆಟ್ ಬೌಲರ್ ಕೆಲಸ ಏನು? ದಿನ ಬರೋದು, ಅವ್ರ ಹೋಮ್ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು, ಬೇರೆಯವ್ರನ್ನ ರೆಡಿ ಮಾಡೋದು. ಇದು ಒನ್ ಸೆಟ್ ಆಫ್ ಪ್ಲೇಯರ್ ಅಂತ ಅನ್ಕೊಂಡ್ರೆ, ಇನ್ನೊಬ್ರು ಟೂರಿಂಗ್ ಆಲ್ರೌಂಡರ್. ಇವ್ರನ್ನ ಸ್ಪೆಷಲಿಸ್ಟ್ ಅಂತ ನಾವು ಕರಿತೀವಿ. ಇವರು ಯಾವ ಪಿಚ್ ಯಾವುದೇ ಇರ್ಲಿ, ಕಂಡೀಷನ್ಸ್ ಏನೇ ಇರ್ಲಿ, ಅಲ್ಲಿ ಹೋಗ್ಬೇಕು, ಅಲ್ಲಿ ಆಡ್ಬೇಕು, ಮ್ಯಾಚ್ ನ ಗೆಲ್ಸ್ಕೊಂಡು ಬರ್ಬೇಕು. ಏನಿದು ಡಿಫ್ರೆನ್ಸು? ಇವಾಗ ಟಿಪಿಕಲ್ IT ಸರ್ವಿಸಸ್ ಅಥವಾ ಪ್ರಾಡಕ್ಟ್ ವರ್ಲ್ಡ್ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಯಾವ್ದೋ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇರುತ್ತೆ ಅಥವಾ ಯಾವ್ದೋ ಒಂದು ವಿಷನ್ ನ ನೀವು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀರಾ. ಎಲ್ಲಿ ಮಾಡ್ತೀರಾ? ನಿಮ್ದೆ ಒಂದು ಆಫ್ ಶೋರ್ ಟೀಮ್ ಇರುತ್ತೆ, ಅಲ್ಲೊಬ್ರು ಮ್ಯಾನೇಜರ್ ಇರ್ತಾರೆ, ಆರ್ಕಿಟೆಕ್ಟ್ ಇರ್ತಾರೆ, ಅವ್ರ ಜೊತೆ ಕೂತ್ಕೊಂಡು ನೀವು ಕೆಲಸ ಮಾಡ್ತಾ ಇರ್ತೀರಾ, ಸಾಲ್ವ್ ಮಾಡ್ತಾ ಇರ್ತೀರಾ. ನಿಮ್ಗೆ ಡೈರೆಕ್ಟ್ ಕ್ಲೈಂಟ್ ಇಂಟರಾಕ್ಷನ್ಸ್ ಅಥವಾ ಏನಾಗ್ತದೆ ಅಂದ್ರೆ ತುಂಬಾ ಮಿನಿಮಮ್ ಇರುತ್ತೆ. ಕೆಲವರಿಗೆ ಆನ್ಸೈಟ್ ರೋಲ್ ಅಂತ ಅಲ್ಲಿ ಕಳಿಸಿ ಅವ್ರ ಜೊತೆ ಸ್ವಲ್ಪ ಇನ್ಫ್ಯೂಸ್ ಆಗಿ ಮಾಡ್ತಾ ಇರ್ತಾರೆ, ಬಟ್ ಸ್ಟಿಲ್ ದೇ ವುಡ್ ಬಿ ಐಸೋಲೇಟೆಡ್. ಬಟ್ ಇವತ್ತಿನ ದಿನದಲ್ಲಿ ಆ ತರ ವರ್ಕ್ ಆಗೋದು ತುಂಬಾ ಕಷ್ಟ. ಯಾಕಂದ್ರೆ ಎವ್ರಿ ಅದರ್ ಕಂಪ್ನಿ ಇಸ್ ಎವಾಲ್ವಿಂಗ್ ಟುವರ್ಡ್ಸ್ AI. ಎಲ್ಲರೂ AI ಫಸ್ಟ್ ಆಗ್ಬೇಕು ಅಂತ ನೋಡ್ಕೊಂತಾ ಇದಾರೆ, ಎಸ್ಪೆಷಲಿ ಇವಾಗ ಅಂತ ಕಂಪ್ನೀಸ್. ಹಳೆ ಲೆಗಸಿ ಇದ್ರೆ ಅವ್ರನ್ನು ಕೂಡ ಮಾಡರ್ನೈಸ್ ಮಾಡಕ್ಕೆ ಟ್ರೈ ಮಾಡಬೇಕು. ಸೊ ಇಲ್ಲಿ ಎರಡ್ ತರ ಇಂಜಿನಿಯರ್ಸ್ ಬೇಕಾಗ್ತಾರೆ. ಒಬ್ರು ಆಲ್ರೆಡಿ ಟ್ರೆಡಿಷನಲ್ ಮೈಂಡ್ ಸೆಟ್ ಇಂದ ಬಂದಿರೋರು, ಇನ್ನೊಬ್ರು ಡಿಫ್ರೆನ್ಸ್ ಮಾಡುವಂತವ್ರು. ಅವ್ರನ್ನ ನಾವು ಡೆಲ್ಟಾಸ್ ಅಂತ ಕರಿತೀವಿ. ಈ ವಿಡಿಯೋದಲ್ಲಿ ಏನೇನ್ ನೋಡ್ತೀವಿ ಅಂತ ಒಂದು ರೋಡ್ ಮ್ಯಾಪ್ ಕೊಡ್ತಾ ಇದೀನಿ. ಫಸ್ಟ್ FDE ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ FDE ಅನ್ನೋದು ಇವಾಗ ಶುರು ಆಯ್ತಾ, ಎಲ್ಲಿಂದ ಶುರು ಆಯ್ತು ಅಂತ ಸ್ವಲ್ಪ ಒಂದು ಹಿಸ್ಟ್ರಿ ತಿಳ್ಕೊಳ್ಳೋಣ. ಮತ್ತೆ ಇವತ್ತಿನ ದಿನಕ್ಕೆ ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ, ಒಂದು FD ಒಂದ್ ದಿನದಲ್ಲಿ ಏನೇನ್ ಮಾಡ್ತಾರೆ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನು, ರೋಲ್ಸ್ ಏನು ಅನ್ನೋದ್ರ ಬಗ್ಗೆ ಗಮನ ಕೊಡೋಣ. ಹಾಗಾದ್ರೆ ಈ FD ಮತ್ತೆ ಇವಾಗಿರೋ ರೋಲ್ಸ್ಗೆ ಏನಾರ ಸಿಮಿಲಾರಿಟೀಸ್ ಇದೆಯಾ, ಏನ್ ಡಿಫ್ರೆನ್ಸಸ್ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಕೊನೆಯದಾಗಿ ಒಂದು FD ಆಗ್ಬೇಕಂದ್ರೆ ಏನೇನ್ ಕಲ್ತ್ಕೋಬೇಕು, ಎಷ್ಟು ಪೇ ಸಿಗತ್ತೆ, ಮತ್ತೆ ಟ್ರೇಡ್ ಆಫ್ಸ್, ರಿಸ್ಕ್ ಫ್ಯಾಕ್ಟರ್ ಏನಿದೆ ಅನ್ನೋದನ್ನ ಕೂಡ ಗಮನ ಕೊಡೋಣ. ಬನ್ನಿ, ಹಾಗಾದ್ರೆ FD ಅಂದ್ರೆ ಯಾರು? ಫಸ್ಟ್ ಡೆಫಿನೇಷನ್ ನೋಡ್ಬಿಟ್ಟು ಅದನ್ನ ಬ್ರೇಕ್ ಮಾಡ್ತಾ ಹೋಗೋಣ. ಎ ಕಸ್ಟಮರ್ ಫೇಸಿಂಗ್ ಇಂಜಿನಿಯರ್ embedded with a customer team to build, adapt, deploy and operate software inside the customer's real production environment. ಇಲ್ಲಿ ನೋಡಿ, ಒಂದೊಂದು ವರ್ಡ್ ಅಲ್ಲೂ ಒಂದು ದೊಡ್ಡ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಬರ್ತಾ ಹೋಗುತ್ತೆ. ಇಲ್ಲಿ ಹೇಳೋದು ಕಸ್ಟಮರ್ ಫೇಸಿಂಗ್ ಇಂಜಿನಿಯರ್ ಎಂಬೆಡೆಡ್. ಒಬ್ಬ ಇಂಜಿನಿಯರ್ ಕಸ್ಟಮರ್ ಜೊತೆನೆ ಮಾತಾಡುವಂತ ಒಂದು ಇಂಜಿನಿಯರ್ನ ಕಸ್ಟಮರ್ ಟೀಮ್ ಜೊತೆನೆ ಸೇರಿಸ್ಬಿಡ್ತಾರೆ. ಕಸ್ಟಮರ್ ಟೀಮ್ ಒಂದು 5 ಜನದ್ದು, 10 ಜನದ್ದು, 20 ಜನದ್ದು ಟೀಮ್ ಇದೆ ಅಂದ್ರೆ, ಈ FD ಅದವನ್ ಏನಾಗ್ತಾನೆ, ಅವರಲ್ಲಿ ಒಬ್ಬ ಆಗ್ಬೇಕು. ಟು ಬಿಲ್ಡ್, ಹೊಸದಾಗಿ ಏನಾರ ಶುರು ಮಾಡ್ತಾ ಹೋಗ್ಬೇಕು. ಅಡಾಪ್ಟ್, ಅವ್ರದ್ದು ಇರೋ ಲೆಗಸಿ ಸಿಸ್ಟಮ್ ನ ಇದಕ್ಕೆ ಅಡಾಪ್ಟ್ ಮಾಡ್ಕೋಬೇಕು. ಡಿಪ್ಲಾಯ್ ಅಂದ್ರೆ ಬರೀ ಬಿಲ್ಡ್ ಮಾಡಿ ಅಲ್ಲಿಗೆ ನನ್ ಕೆಲಸ ಮುಗೀತು ಅನ್ನೋದಲ್ಲ, ಹೈಯರ್ ಎನ್ವಿರಾನ್ಮೆಂಟ್ಸ್ ತಗೊಂಡೋಗ್ಬೇಕು, ಪ್ರೊಡಕ್ಷನ್ ತನಕ ತರಬೇಕು. ಅಂಡ್ ಆಪರೇಟ್ ಸಾಫ್ಟ್ವೇರ್ ಇನ್ಸೈಡ್ ದ ಕಸ್ಟಮರ್ಸ್ ರಿಯಲ್ ಪ್ರೊಡಕ್ಷನ್. ಇಲ್ಲಿ ಸ್ಯಾಂಡ್ ಬಾಕ್ಸ್ ಇರುತ್ತೆ, ಟೆಸ್ಟ್ ಮಾಡ್ತೀನಿ ಇಲ್ಲ, ನುಗ್ಬೇಕು, ಹೊಡಿತಾ ಇರ್ಬೇಕು. ದಿಸ್ ಇಸ್ ನಾಟ್ ಎ ಹೋಮ್ ಗ್ರೌಂಡ್ ರೋಲ್. ಆಗ್ಲೇ ಹೇಳಿದ್ನಲ್ಲ, ಪ್ರಾಕ್ಟೀಸ್ ನೆಟ್ ಬೌಲರ್ ತರ ಅಲ್ವೇ ಅಲ್ಲ. ಇದನ್ನ ಇನ್ನೊಂದ್ ತರ ಅರ್ಥ ಮಾಡ್ಕೋಬೇಕಂದ್ರೆ, ಥಿಂಕ್ ಇಟ್ ಇಸ್ ಎ ಪಾರ್ಟ್ ಸಾಫ್ಟ್ವೇರ್ ಇಂಜಿನಿಯರ್. ಇವಾಗ ಒಬ್ಬ FD ನ ರೆಡಿ ಮಾಡ್ಬೇಕಂದ್ರೆ ಅವ್ನು ಏನ್ ಇರ್ಬೇಕಂದ್ರೆ, ಸ್ವಲ್ಪ ಪಾರ್ಟ್ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ತಗೊಳ್ಳಿ, ಸ್ವಲ್ಪ ಪಾರ್ಟ್ ಸೊಲ್ಯೂಷನ್ ಆರ್ಕಿಟೆಕ್ಟ್ ಇಂದ ತಗೊಳ್ಳಿ, ಸ್ವಲ್ಪ ಪಾರ್ಟ್ ಕನ್ಸಲ್ಟೆಂಟ್ ಇಂದ, ಆಮೇಲೆ ಸ್ವಲ್ಪ ಪಾರ್ಟ್ ಒಂದು ಸ್ಟಾರ್ಟ್ಅಪ್ CTO ಏನೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀವ, ಈ 4 ಎಕ್ಸ್ಪೆಕ್ಟೇಷನ್ಸ್ ನ ಒಟ್ಟಿಗೆ ಸೇರಿಸಿದ್ರೆ ಯಾರು ಬರ್ತಾರೆ ಅಂತ ಅಂದ್ರೆ ಅವರೇ FDE. ಇಲ್ಲಿ 3 ಇಂಪಾರ್ಟೆಂಟ್ ಥಿಂಗ್ಸ್ ತಿಳ್ಕೊಬೇಕು. ಒಬ್ಬ FD ಏನ್ ಮಾಡ್ತಾನೆ ಅಂತ. ಹಿ ರೈಟ್ಸ್ ರಿಯಲ್ ಪ್ರೊಡಕ್ಷನ್ ಕೋಡ್. ಸುಮ್ನೆ ಒಂದು ಸ್ಯಾಂಡ್ ಬಾಕ್ಸ್ ಎನ್ವಿರಾನ್ಮೆಂಟ್ ಅಲ್ಲಿ ಮಾಡಿದೆ, ಫೀಚರ್ ವರ್ಕ್ ಆಗ್ತಿದೆ, MVP ಆಯ್ತು, POC ಆಯ್ತು, ಅಲ್ಲಿ ನನ್ನ ಕೆಲಸ ಮುಗೀತು ಅಂತ ಕೂತ್ಕೋಬಾರ್ದು. ಪ್ರೊಡಕ್ಷನ್ ಅಲ್ಲಿ ಅದ್ರದ್ದು ಆದ ಚಾಲೆಂಜಸ್ ಇರುತ್ತೆ, ಅದನ್ನೆಲ್ಲ ಸಾಲ್ವ್ ಮಾಡುವಂತ ಕೇಪಬಿಲಿಟಿ ಇರ್ಬೇಕು. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ಇದು ಈಕ್ವಲ್ ಪ್ರಪೋರ್ಷನ್ಸ್ ಇರ್ಬೇಕು. ಸಾಫ್ಟ್ವೇರ್ ಇಂಜಿನಿಯರ್ ತರ ಥಿಂಕ್ ಮಾಡಬೇಕು, ಸೊಲ್ಯೂಷನ್ ಆರ್ಕಿಟೆಕ್ಟ್ ತರ ಡಿಸೈನ್ ಮಾಡಬೇಕು, ಕನ್ಸಲ್ಟೆಂಟ್ ತರ ಮಾತಾಡಬೇಕು, ಸೊಲ್ಯೂಷನ್ಸ್ ನ ಆಚೆ ತಗೊಂಡ್ಬರ್ಬೇಕು, CTO ತರ ಯಾವ ಟೂಲ್ಸ್ ತಗೋಬೇಕು, ಏನ್ ಟ್ರೇಡ್ ಆಫ್ಸ್ ಅಂತ ಒಂದು ಬಿಗ್ ಪಿಕ್ಚರ್ ಗೊತ್ತಿರಬೇಕು. He sits directly with the customer.
ಎಲ್ಲೋ ಐಸೋಲೇಟೆಡ್ ಅಲ್ಲಿ ಕೂತ್ಕೊಂತೀನಿ ಮಾಡ್ತೀನಲ್ಲ, ಕಸ್ಟಮರ್ ಜೊತೆ ಕೂತ್ಕೊಂಡು ಅವ್ನ ಪ್ರಾಬ್ಲಮ್ಸ್ ತಿಳ್ಕೊಂಡು ಅವ್ರ ಜೊತೆನೆ ಇನ್ ರಿಯಲ್ ವರ್ಲ್ಡ್ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಹಿ ಡಿಬಗ್ಸ್ ಲೈವ್ ಇನ್ ದರ್ ಎನ್ವಿರಾನ್ಮೆಂಟ್. ಅವ್ರ ಜೊತೆ ಕೂತ್ಕೊಂಡು ಅಲ್ಲಿ ಬರೋ ಇಶ್ಯೂಸ್ ಏನೋ ಇಲ್ಲ ಓದ್ಕೊಂಡ್ ಬರ್ತೀನಿ ನೋಡ್ತೀನಿ, ಸ್ವಲ್ಪ ಟೈಮ್ ಕೊಡಿ, ಇಲ್ಲ ಅವ್ರ ಜೊತೆ ಕೂತ್ಕೊಂಡಾಗೆ ಡಿಬಗ್ ಮಾಡ್ತಾ ಏನ್ ಇಶ್ಯೂಸ್ ಬಂದಿರತ್ತೆ ಸಾಲ್ವ್ ಮಾಡ್ತಾ ಹೋಗ್ತಾ ಇರ್ಬೇಕು. ಹಾಗಾದ್ರೆ ಇದೇನಿದು 2026 ಅಲ್ಲಿ ಬಂದಿರುವಂತ ಹೊಸ ಟರ್ಮ? ಖಂಡಿತವಾಗ್ಲೂ ಇಲ್ವಾ. ಪ್ಯಾಲೆಂಟಿರ್ ಅನ್ನೋ ಒಂದು ಕಂಪನಿ ನಿಮ್ಗೆ ಗೊತ್ತೇ ಇರತ್ತೆ. ಇಟ್ಸ್ ಅ ವೆರಿ ಬಿಗ್ ಕಂಪನಿ, ಎಸ್ಪೆಷಲಿ US ಅಲ್ಲಿ ಡಿಫೆನ್ಸ್ ಮತ್ತೆ ಗೌರ್ಮೆಂಟ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ತುಂಬಾ ಮಾಡ್ತಾರೆ. ಅಲ್ಲಿ ನೋಡ್ದು ನಿಮ್ಗೆ ಗೊತ್ತಿರೋ ಹಾಗೆ ಯಾವ್ದಾಗಿ ಗೌರ್ಮೆಂಟ್ ಕ್ಲೈಂಟ್ ನಮ್ಗೆ ಫುಲ್ ಡೀಟೇಲ್ಡ್ ರಿಕ್ವೈರ್ಮೆಂಟ್ಸ್ ಕೊಡಲ್ಲ. ಅವಾಗ ಇವ್ರೇನ್ ಯೋಚನೆ ಮಾಡ್ತಾರೆ ಪಾಲಂಟಿಯರ್ ಅವರು, ನಾನು ನಾರ್ಮಲ್ ಡೆವ್ ಅಥವಾ ಡೆವಲಪ್ಮೆಂಟ್ ಟೀಮ್ ನ ಅಲ್ಲಿ ಜೊತೆ ಕಳ್ಸಕ್ಕಾಗಲ್ಲ ಅಂತ ಸ್ಪೆಷಲಿಸ್ಟ್ ಟೀಮ್ ನ ಡೆವಲಪ್ ಮಾಡ್ತಾರೆ. ಆ ಸ್ಪೆಷಲಿಸ್ಟ್ ಟೀಮ್ ನವರು ಡೆಲ್ಟಾ ಅಂತ ಕರೀತಾರೆ. ಆ ಡೆಲ್ಟಾ ಏನ್ ಮಾಡ್ತಾರೆ, ಅವ್ರಲ್ಲಿ ಡೆಲ್ಟಾ ಇಸ್ ನಥಿಂಗ್ ಬಟ್ ಎ ಡಿಫ್ರೆನ್ಸ್ ಅಂತ ಹೇಳ್ತಾರಲ್ಲ ಆತರ, ಹೂ ಮೇಕ್ಸ್ ಎ ಡಿಫ್ರೆನ್ಸ್ ಅನ್ನೋ ತರ. ಸೊ ಅವ್ರಲ್ಲಿ ಹೋಗಿ ಈ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡು ಪ್ರಾಜೆಕ್ಟ್ ನ ಸಕ್ಸಸ್ಫುಲ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇವಾಗ ಅನಾಲಜಿಲಿ ಹೇಳ್ಬೇಕಂದ್ರೆ, ಒಂದು ಡೆವಲಪರ್ ಒಬ್ಬ ಸುಮ್ಮನೆ ನೆಟ್ ಬೌಲರ್ ಅಂತ ಇಟ್ಕೊಳ್ಳಿ. ಅವನು ದಿನ ಬರೋದು ನಾನು ಫಾಸ್ಟ್ ಬೌಲರ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಆದ್ರೆ ಡೆಲ್ಟಾ ಅನ್ನೋನು ಯಾವುದೇ ಒಂದು ಪಿಚ್ ಕರ್ಕೊಂಡೋದ್ರು ಅಲ್ಲಿ ಆಡಿ ಗೆದ್ಕೊಂಡ್ ಬರ್ತಾನೆ. ಫಾರ್ ಎಕ್ಸಾಂಪಲ್, ಇವಾಗ ಸಡನ್ ಆಗಿ ಆಸ್ಟ್ರೇಲಿಯನ್ ಟೂರ್ ಆಗೋಯ್ತು, ಬೌನ್ಸಿ ಪಿಚಸ್ ಅಲ್ಲಿ ಬಂದ್ ಆಡು ಅಂದ್ರೆ ಅವ್ನು ಆಡಕ್ಕೆ ರೆಡಿ ಆಗಿರ್ಬೇಕು. ಇದು 2011 ಅಲ್ಲೇ ಕಾಯಿನ್ ಮಾಡಿರೋಂಥ ವರ್ಡ್. ಇವಾಗ ಸಾಫ್ಟ್ವೇರ್ ಇಂಡಸ್ಟ್ರಿ ತುಂಬಾ ಎವಾಲ್ವ್ ಆಗಿ AI ಫಸ್ಟ್ ಆಗಿರೋದ್ರಿಂದ ಈ ಟರ್ಮಿನಾಲಜಿನ ಮತ್ತೆ ಅಡಾಪ್ಟ್ ಮಾಡ್ಕೊಂಡು FD ಅನ್ನೋ ಹೊಸ ಟರ್ಮ್ ಕಾಯಿನ್ ಮಾಡಿದ್ದಾರೆ ಅಷ್ಟೇ. ಇವಾಗ ಯಾಕೆ ಇಷ್ಟೊಂದು ಹೈಪ್ ಕ್ರಿಯೇಟ್ ಆಗ್ತದೆ ಈ ರೋಲ್ಗೆ ಅಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ನೀವ್ ಯಾವ್ದೇ ಡೊಮೈನ್, ಯಾವುದೇ ರೋಲ್ ಮಾತಾಡಿದ್ರು ಎಲ್ಲಾರು ಇವಾಗ AI ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ಇಟ್ಸ್ ನೋ ಲಾಂಗರ್ ಎ ಹೈಪ್. ಇವತ್ತಿನ ದಿನಕ್ಕೆ ಏನಾಗ್ತದೆ, ಎಲ್ಲ ಪ್ರಾಜೆಕ್ಟ್ಸ್ AI ಅಸಿಸ್ಟೆಡ್ ಆಗ್ಬೇಕು ಅಥವಾ AI ಸೆಂಟ್ರಿಕ್ ಆಗ್ಬೇಕು ಅಥವಾ AI ಫಸ್ಟ್ ಆಗ್ಬೇಕು ಅಂತಾನೆ ಹೊಡೆದಾಡ್ತಾರೆ. ಯಾಕೆ? ನೀವು ಎಷ್ಟು ಫಾಸ್ಟ್ ಆಗಿ ಮಾರ್ಕೆಟ್ ರೀಚ್ ಆಗ್ತೀರಾ ಅಷ್ಟು ಬೇಗ ನೀವು ಕಸ್ಟಮರ್ಸ್ ನ ತಗೊಳಕ್ಕೆ ಸಾಧ್ಯ ಇರುತ್ತೆ, ಅಥವಾ ಪ್ರಾಡಕ್ಟ್ ಎಕ್ಸ್ಪೀರಿಯನ್ಸ್ ನ ಬೆಟರ್ ಮಾಡಬೇಕಾಗುತ್ತೆ. ಇವಾಗ ನೀವು ಮಾಡಿಲ್ಲ ಕೂತ್ಕೊಂಡಿರ್ತೀರಂದ್ರೆ ನಿಮ್ ಕಾಂಪಿಟೇಟರ್ ಮಾಡಕ್ಕೆ ರೆಡಿ ಆಗ್ತಾರೆ. ಆದ್ರಿಂದ ಇದನ್ನೆಲ್ಲ ಮಾಡಕ್ಕೆ ಇರುವಂತ ಸ್ಕಿಲ್ ಇರೋ ವ್ಯಕ್ತಿಗಳು ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದ್ದಾರೆ. ಎಲ್ಲರೂ ಇನ್ನ ಟ್ರೆಡಿಷನಲ್ ವೇ ಅಲ್ಲೇ ಥಿಂಕ್ ಮಾಡ್ತಾರೆ. ನೀವೇನಾದ್ರು ಈ ಕಡೆ ಟ್ರಾನ್ಸ್ಫಾರ್ಮ್ ಆಗಿದ್ದೀರಾ, ರೀಸ್ಕಿಲ್ ಆಗಿದ್ದೀರಾ ಅಂದ್ರೆ ಯು ವುಡ್ ಬಿ ಟಾಪ್ ಟಿಯರ್. ಎಂತ ಕಂಪ್ನಿ ಒಂದು ಬಂದ್ರು ನೀವು ಆರಾಮಾಗಿ ಪಿಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದೆಲ್ಲ ಸ್ವಲ್ಪ ಸ್ಟಾಟ್ಸ್ ಕೊಟ್ಟಿದ್ದಾರೆ. ಐ ಡೋಂಟ್ ವಾಂಟ್ ಟು ಬೋರ್ ಯು ವಿತ್. ಹೇಳ್ದಾಗೆ 95% ಆಫ್ ದ ಎಂಟರ್ಪ್ರೈಸ್ AI ಪೈಲಟ್ಸ್ ಪ್ರೊಡ್ಯೂಸ್ ಲಿಟಲ್ ಆರ್ ಮೆಜರಬಲ್ ಪ್ರಾಫಿಟ್ ಇಂಪ್ಯಾಕ್ಟ್. ಇವಾಗ ಎಲ್ಲ POC ಎಲ್ಲ ವರ್ಕ್ ಆಗ್ತದೆ, ದಟ್ಸ್ ಫೈನ್. ಇನ್ ಪ್ರೊಡಕ್ಷನ್ ತಗೊಂಡೋದಾಗ ವರ್ಕ್ ಆಯ್ತಾ ಗುರು ಅಂತ ಕೇಳಿದ್ರೆ ಆನ್ಸರ್ ಇಸ್ ನೋ. ಅದನ್ನ ಬ್ರಿಡ್ಜ್ ಮಾಡಕ್ಕೆ ಟ್ಯಾಲೆಂಟ್ ಇರೋರು ತುಂಬಾ ಕಡಿಮೆ ಜನ ಇದ್ದಾರೆ. ಆಮೇಲೆ ಈ FD ಜಾಬ್ ನೋಡಿ ಕೊಟ್ಟಿರೋ ಸ್ಟಾಟಿಸ್ಟಿಕ್ಸ್ ಪ್ರಕಾರ 729% ಗ್ರೋತ್ ಆಗಿದೆ ಅಂತ ಇಯರ್ ಆನ್ ಇಯರ್. ಅಷ್ಟು ಡಿಮ್ಯಾಂಡ್ ಜಾಸ್ತಿ ಆಗ್ತಾನೆ ಇದೆ. ಜೊತೆಗೆ ನೋಡಿ $4 ಬಿಲಿಯನ್ ಅಷ್ಟು ದೊಡ್ಡ ಕಂಪನಿ ಸಬ್ಸಿಡಿನ ಓಪನ್ AI ಅವರೇ ಲಾಂಚ್ ಮಾಡಿದ್ದಾರೆ. ಇಟ್ಸ್ ಕಂಪ್ಲೀಟ್ಲಿ ಬಿಲ್ಟ್ ಅರೌಂಡ್ FD. ಯಾಕಂದ್ರೆ ಅವ್ರಿಗೆ ಬೇರೆ ಈ ತರ ಡೊಮೈನ್ಸ್ ಹೋಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡುವಂತ ಸ್ಕಿಲ್ ಇರೋ ಇಂಜಿನಿಯರ್ಸ್ ಬೇಕೇ ಬೇಕು. ಇವಾಗ ಒಂದ್ ದಿನದಲ್ಲಿ ಅವ್ರು ಏನೇನ್ ಮಾಡ್ತಾರೆ ಅಂತ ನೀವು ಅನಾಲಜಿ ಕೊಟ್ಕೊಂಡು ಹೋದ್ರೆ, ಫಸ್ಟ್ ಥಿಂಗ್ ದೇ ವಿಲ್ ರೀಡ್ ದ ಪಿಚ್. ಯಾರೇ FD ಆದ್ರೂ, ನಾನು ಎಕ್ಸಾಂಪಲ್ ಕೊಟ್ಟಂಗೆ ಬೌಲರ್ನ ಅಥವಾ ಬ್ಯಾಟ್ಸ್ಮನ್ ನೀವು ಬೇರೆ ಕಡೆ ಆಸ್ಟ್ರೇಲಿಯಾಗೋ ಸೌತ್ ಆಫ್ರಿಕಾ ಸಡನ್ ಆಗಿ ಕರ್ಕೊಂಡು ಹೋದ್ರೆ ಅವ್ರು ಹೋಗಿದ ತಕ್ಷಣ ಆಡೋದು ಫಸ್ಟ್ ದೇ ವಿಲ್ ಅನಲೈಸ್, ರೀಡ್ ದ ಪಿಚ್. ಕಸ್ಟಮರ್ ಜೊತೆ ಕೂತ್ಕೊಂಡು ನಿಮ್ ಪ್ರಾಬ್ಲಮ್ ಏನು, ನಿಮ್ ಇನ್ಫ್ರಾಸ್ಟ್ರಕ್ಚರ್ ಏನು, ಕರೆಂಟ್ಲಿ ನೀವು ಫೇಸ್ ಮಾಡ್ತಾ ಇರೋ ಕನ್ಸ್ಟ್ರೈನ್ಸ್ ಏನೇನು ಅಂತ ಎಲ್ಲ ಯೋಚನೆ ಮಾಡಿ ಅದಕ್ಕೆ ತಕ್ಕಂಗೆ ಕಸ್ಟಮೈಸ್ ಸೊಲ್ಯೂಷನ್ ಕೊಡ್ತಾರೆ. ಇವಾಗ ನಾನು ಹೇಳ್ದಂಗೆ ಬೌಲರ್ನ ಅಥವಾ ಬ್ಯಾಟ್ಸ್ಮನ್ ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ನೆಟ್ ಪ್ರಾಕ್ಟೀಸ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಆಸ್ಟ್ರೇಲಿಯಾ ತೊಗೊಂಡು ಆಡೋದ್ರೆ ಆಗತ್ತಾ? ಅವನು ಹೋಗಿ ಅನಲೈಸ್ ಮಾಡ್ತಾನೆ, ಓಕೆ ಇದು ಯಾವ ತರ ಪಿಚ್ಚು, ನಾನು ಯಾವ ತರ ರೆಡಿ ಆಗ್ಬೇಕು, ಅದೇ ಅನಾಲಜಿನ ಇಲ್ಲಿ ಕೊಡ್ತಾ ಇದ್ದಾರೆ. ಹಿ ಪ್ಲೇಸ್ ದ ಇನ್ನಿಂಗ್ಸ್. ಅಲ್ಲೋ ಬರೀ ಅನಾಲಿಸಿಸ್ ಮಾಡ್ಕೊಂಡು ಬಂದು ಇಲ್ಲಿ ಹೇಳೋದಲ್ಲ. ಹಿ ಗೋಸ್ ರೈಟ್ ರಿಯಲ್ ಪ್ರೊಡಕ್ಷನ್ ಗ್ರೇಡ್ ಕೋಡ್. ಅಲ್ಲಿ ಹೋಗಿ ಅವ್ರ ಎನ್ವಿರಾನ್ಮೆಂಟ್ ಅಲ್ಲೇ ಕೂತ್ಕೊಂಡು ಆ ಕಸ್ಟಮೈಸೇಷನ್ ಅಥವಾ ಹೊಸ ಫೀಚರ್ಸ್ ನ ಡೆವಲಪ್ ಮಾಡ್ತಾ ಹೋಗ್ತಾನೆ. ಅಲ್ಲಿ ನಾನು ಯಾವುದೋ ಒಂದು ಸ್ಯಾಂಡ್ ಬಾಕ್ಸ್ ಮಾಡ್ಬಿಟ್ಟು POC ಮಾಡ್ಕೊಡ್ತೀನಿ, MVP ಮಾಡ್ಕೊಡ್ತೀನಿ, ಇಲ್ಲ ಗುರು, ಆ ಕೆಲಸ ಬೇರೆಯವ್ರು ಮಾಡ್ತಾರೆ. ನೀನ್ FD ಅಂತ ಕರೀತಾರೆ, ನೀನ್ ಸ್ಪೆಷಲಿಸ್ಟ್ ಅಂತ ಕರೀತಾರದೆ ಇಲ್ಲಿ ಬಂದು ರಿಯಲ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡುವಂತ. ಈ ಹ್ಯಾಂಡಲ್ಸ್ ದ ಅನ್ಪ್ಲೇಯಬಲ್ ಬಾಲ್. ನೀವ್ ಎಷ್ಟೇ ಪ್ರಿಪೇರ್ ಆಗಿ ಅಲ್ಲಿ ಹೋದ್ರು ಒಂದೊಂದ್ಸಲಿ ಬೌನ್ಸರ್ಸ್ ಬರುತ್ತೆ, ಯಾರ್ಕರ್ಸ್ ಬರುತ್ತೆ, ಅದನ್ನೆಲ್ಲ ಆಡಕ್ಕೆ ನೀವು ರೆಡಿ ಆಗಿರ್ಬೇಕು. ಅಂದ್ರೆ ಅರ್ಥ, ನಿಮ್ ಪಕ್ಕ ಕ್ಲೈಂಟ್ಸ್ ಇರ್ತಾರೆ, ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ, ಅವರು ಟೆಕ್ನಿಕಲಿ ಗೊತ್ತಿರೋರು ಇರ್ತಾರೆ. ಅವ್ರ ಮುಂದೆ ಕೂಡ ನೀವು ನಿಮ್ ಸೊಲ್ಯೂಷನ್ ನ, ನಿಮ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಯಾವ ತರ ಅಪ್ರೋಚ್ ಮಾಡ್ತಾರೆ ಅನ್ನೋದನ್ನ ಡಿಫೆಂಡ್ ಮಾಡ್ತಾ ಹೋಗ್ಬೇಕು. ಇದು ಯಾವಾಗ್ಲೂ ನೀವು ಒಂದ್ಸಲಿ ಪ್ರೂವ್ ಮಾಡಿದೀರಾ, ಇಲ್ಲಿ ನನ್ಗೆಲ್ಲ ಗೊತ್ತು ಅನ್ನೋ ತರ ಇಲ್ಲ. ಆನ್ ದ ಗೋ ಯು ಶುಡ್ ಲರ್ನ್ ಅಂಡ್ ಕೀಪ್ ಡೂಯಿಂಗ್ ಥಿಂಗ್ಸ್. ಸೆಂಡ್ ದ ಮ್ಯಾಚ್ ರಿಪೋರ್ಟ್ ಹೋಮ್. ಅಲ್ಲಿ ಆಯ್ತು ಕಲ್ತ್ಕೊಂಡ್ಬಿಟ್ಟೆ ಸಾಲ್ವ್ ಆಯ್ತು ಅಷ್ಟಕ್ಕೆ ಮುಗಿತಾ ಇಲ್ಲ, ಅಲ್ಲಿ ಏನ್ ಕಲ್ತಿದೀವಿ ಅನ್ನೋದನ್ನ ಮತ್ತೆ ವಾಪಸ್
ಇಲ್ಲಿನ ಟೀಮ್ಗೆ ಹೇಳ್ಕೊಟ್ರೆ ನೆಕ್ಸ್ಟ್ ಹೋಗೋರ್ಗೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಇದು ಒಂದು ಟಿಪಿಕಲ್ ಡೇ ಇನ್ ದ ಲೈಫ್ ಆಫ್ ಎಫ್ ಡಿ ಅಂತ ನಾವು ಹೇಳ್ಬೋದು. ಇವಾಗ ನಿಮ್ಗೆ ಕನ್ಫ್ಯೂಸ್ ಆಗತ್ತೆ, ಏನ್ ಇಷ್ಟೊಂದೆಲ್ಲ ಮಾಡಿದ್ರೆ ಇದೊಂದು ಟೀಮ್ ಮಾಡೋ ಅಷ್ಟು ಕೆಲಸ ನಾವು ಒಬ್ನೇ ಮಾಡು ಅಂತ ಹೇಳ್ತಾರಲ್ಲ, ಹೇಗಾಗತ್ತೆ? ಅದಕ್ಕೆ ಒಂದು ಸಿಮಿಲಾರಿಟಿ ಕೊಡ್ತೀನಿ ನೋಡಿ. ಇವತ್ತಿನ ದಿನದಲ್ಲಿ ಟೀಮ್ ಅನಾಲಿಸ್ಟ್ ಅಥವಾ ಸೊಲ್ಯೂಷನ್ ಆರ್ಕಿಟೆಕ್ಟ್ ಅವ್ರೇನ್ ಮಾಡ್ತಾರೆ, ಒಂದು ಡಿಸೈನ್ ಮಾಡ್ತಾ ಹೋಗ್ತಾರೆ. ಯಾವ ತರ ಇರುತ್ತೆ ಕೆಲಸ ಅನ್ನೋ ಇದು ಎಕ್ಸಾಂಪಲ್ ಕೊಡ್ತಾ ಇರೋದು. ಒಬ್ಬ ಸೊಲ್ಯೂಷನ್ ಆರ್ಕಿಟೆಕ್ಟ್ ಟೀಮ್ ಅನಾಲಿಸ್ಟ್ ರೋಲ್ ಮಾಡ್ತಾರೆ. ಅಂದ್ರೆ ನೋಡಪ್ಪ, ನೀನ್ ಅಪೋಸಿಷನ್ ಟೀಮ್ ಈ ತರ ಇದೆ, ನೀನ್ ಈ ತರ ಫೇಸ್ ಮಾಡಬೇಕು. ಸಿಮಿಲರ್ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬಂದಾಗ ಇವ್ರು ಡಿಸೈನ್ ಮಾಡ್ಕೊಡ್ತಾರೆ. ಈ ಹೆಲ್ಪ್ಸ್ ಹೌ ಅನ್ ಆರ್ಕಿಟೆಕ್ಚರ್ ಹ್ಯಾಸ್ ಟು ಲುಕ್ ಲೈಕ್. ಕಾಮೆಂಟೇಟರ್ ಏನ್ ಮಾಡ್ತಾನೆ, ಆ ಗೇಮ್ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರಿಪೇರ್ ಮಾಡ್ಕೊಂಡ್ ಬರ್ತಾನೆ, ಯಾರು ಏನ್ ಸ್ಟಾಟ್ಸು ಅದು ಇದು ಅಂತ. ಅದೇ ತರ ಸೇಲ್ಸ್ ಇಂಜಿನಿಯರ್. ಟೀಮ್ ಮ್ಯಾನೇಜರ್ ಏನ್ ಮಾಡ್ತಾನೆ, ಅವತ್ತಿನ ದಿನ ಕ್ಯಾಪ್ಟನ್ ಅಂತ ಅನ್ಕೋಬಹುದು ನೀವು, ಅಥವಾ ಕೋಚ್ ಅನ್ಕೋಬಹುದು. ದೇ ವಿಲ್ ಜಂಪ್ಲಿ ಗೈಡ್ ಹೌ ಇಟ್ ಹಸ್ ಟು ಬಿ ಡನ್. ಅದೇ ತರ ಕನ್ಸಲ್ಟೆಂಟ್ ಮಾಡುವಂತ ರೋಲ್. ಬಟ್ ಈ ಎಫ್ ಡಿ ಅನ್ನೋನು ಇಸ್ ಎ ಟೂರಿಂಗ್ ಆಲ್ರೌಂಡರ್. ಅವ್ನಿಗೆ ಏನೇ ಮಾಡು ಅಂದ್ರು ಮಾಡೋದಕ್ಕೆ ರೆಡಿ ಆಗಿರ್ತಾನೆ. ಸೊ ದಿಸ್ ಇಸ್ ದ ಸಿಮಿಲಾರಿಟಿ. ಸೊಲ್ಯೂಷನ್ ಆರ್ಕಿಟೆಕ್ಟ್ ಪಾರ್ಟ್, ಸೇಲ್ಸ್ ಇಂಜಿನಿಯರ್, ಕನ್ಸಲ್ಟೆಂಟ್, ಸಿ ಟಿ ಒ, ನಾನು ಆಗ್ಲೇ ಹೇಳ್ದಂಗೆ ಇದೆಲ್ಲದನ್ನು ಸ್ವಲ್ಪ ತಗೊಂಡು ರೆಡಿ ಮಾಡಿದ್ರೇನೆ ಬರುವಂತ ರೋಲು ಫಾರ್ವರ್ಡ್ ಡಿಪ್ಲಾಯ್ಡ್ ಇಂಜಿನಿಯರ್. ಹಾಗಾದ್ರೆ ನಾನು ಒಬ್ಬ ಕಾಲೇಜ್ ಫ್ರೆಶರ್ ಅಥವಾ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ, ಯಾವ್ದೋ ಬೇರೆ ಟೆಕ್ ಅಲ್ಲಿ ಇದ್ದೀನಿ, ಬೇರೆ ಡೊಮೈನ್ ಅಲ್ಲಿ ಇದ್ದೀನಿ, ಎಫ್ ಡಿ ಆಗ್ಬೋದಾ ಅಂದ್ರೆ ಖಂಡಿತವಾಗ್ಲೂ ಆಗ್ಬೋದು. ಅದಕ್ಕೊಂದು ರೋಡ್ ಮ್ಯಾಪ್ ಅಂತ ನೀವು ಪ್ರಿಪೇರ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಹೋಗ್ಬೋದು. ಬಟ್ ಪ್ರೈಮರಿ ಆಗಿ 2 ಇಂಪಾರ್ಟೆಂಟ್ ಸ್ಕಿಲ್ಸ್ ಬೇಕು. ಒಂದು ಟೆಕ್ನಿಕಲ್ ಸ್ಕಿಲ್ಸ್, ಒಂದು ಹ್ಯೂಮನ್ ಸ್ಕಿಲ್ಸ್. ಯಾಕಂದ್ರೆ ನೀವು ಜನರ ಜೊತೆ ಬೆಳೀತೀರಾ, ಅದಕ್ಕೋಸ್ಕರ. ಟೆಕ್ನಿಕಲ್ ಸ್ಕಿಲ್ಸ್ ಅಲ್ಲಿ ಪ್ರೈಮರಿ ಆಗಿ ಪ್ರೊಡಕ್ಷನ್ ಗ್ರೇಡ್ ಇಂಜಿನಿಯರಿಂಗ್ ಅಂದ್ರೆ ಯಾವುದೇ ಒಂದು ಕಾನ್ಸೆಪ್ಟ್ ನೀವು ಎನಿ ಲ್ಯಾಂಗ್ವೇಜ್ ತೊಗೊಳ್ಳಿ, ಪೈಥಾನ್, ಟೈಪ್ ಸ್ಕ್ರಿಪ್ಟ್ ಅಥವಾ ಎನಿ ಅದರ್ ಲ್ಯಾಂಗ್ವೇಜ್ ಆಫ್ ಯುವರ್ ಚಾಯ್ಸ್ ತಗೊಂಡ್ರು, ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡಿರುವಂತ ಕೆಪಾಸಿಟಿ ಅಥವಾ ಅನುಭವ ನಿಮ್ಮ ಹತ್ರ ಇರಬೇಕು, ಅಥವಾ ತಿಳ್ಕೊಂಡಿರ್ಬೇಕು. ಒಂದು ಸಿಸ್ಟಮ್ ಎಂ ಬಿ ಪಿಲ್ ವರ್ಕ್ ಆಗುತ್ತೆ, ಪಿ ಒ ಸಿ ವರ್ಕ್, ನನ್ನ ಸಿಸ್ಟಮ್ ಅಲ್ಲಿ ವರ್ಕ್ ಆಗುತ್ತೆ, ಅಲ್ಲಿಗೆ ಮುಗಿಯಲ್ಲ. ಪ್ರೊಡಕ್ಷನ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಬರುತ್ತೆ, ರೆಸಿಲಿಯಂಟ್ ಆಗಿದೆಯಾ, ಸೆಕ್ಯೂರ್ ಆಗಿದೆಯಾ, ಅಥವಾ ಅನ್ಫೋರ್ಸಿನ್ ಸರ್ಕಮ್ಸ್ಟೆನ್ಸಸ್ ನ ಯಾವ ತರ ಹ್ಯಾಂಡಲ್ ಮಾಡುತ್ತೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು. ಅಂಡ್ ಯು ಶುಡ್ ಬಿ ಕಂಫರ್ಟಬಲ್ ವಿತ್ ರಿಯಲ್ ಇಂಟಿಗ್ರೇಷನ್ ವರ್ಕ್. ಯಾಕಂದ್ರೆ ನಿಮ್ದು ಐಸೋಲೇಟೆಡ್ ವರ್ಕ್ ಆಗಿರಲ್ಲ. ನೀವು ಎನ್ ನಂಬರ್ ಆಫ್ ಡೇಟಾ ಸೋರ್ಸಸ್ ಜೊತೆ ವರ್ಕ್ ಮಾಡ್ತೀರಾ, ಆಥರೈಸೇಷನ್ಸ್, ಪರ್ಮಿಷನ್ಸ್, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು. ಅದು ಇವಾಗಂತೂ ಎ ಐ ಫೋಕಸ್ ರೋಲ್ಸ್ ಆಗಿರೋದ್ರಿಂದ ರ್ಯಾಕ್ ಪೈಪ್ಲೈನ್ಸು, ಲೂಪ್ಸು, ಏಜೆಂಟ್ಸು, ಎವ್ಯಾಲ್ಯೂಯೇಷನ್ ಫ್ರೇಮ್ವರ್ಕ್ಸ್, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಷ್ಟು ಒಳ್ಳೇದಾಗತ್ತೆ. ಇದು ಟೆಕ್ನಿಕಲ್ ಸ್ಕಿಲ್ಸ್ ಆಯ್ತು. ಹ್ಯೂಮನ್ ಸ್ಕಿಲ್ಸ್ ಏನ್ ಬೇಕು? ಕಂಫರ್ಟ್ ಆಪರೇಟಿಂಗ್ ಇನ್ ಆಂಬಿಗ್ಯೂಟಿ. ಇವಾಗ ನೀವು ಕ್ಲೈಂಟ್ ಎನ್ವಿರಾನ್ಮೆಂಟ್ಗೆ ಹೋದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಇವಾಗ ಅಲ್ಲಿನ ಮ್ಯಾನೇಜರ್, ಗುರು ನಾನು ಈ ತರ ಪ್ರಾಬ್ಲಮ್ ಸೆಟ್ ಮಾಡಿದ್ನ ಹೇಳ್ತಾರೆ. ಅಲ್ಲಿ ಯಾರೋ ಆರ್ಕಿಟೆಕ್ಟ್, ಇಲ್ಲ ಇದಲ್ಲ ಇನ್ನೊಂದು ಪ್ರಾಬ್ಲಮ್ ಅಂತ. ಅಲ್ಲಿ ಒಂದು ಕ್ಲಾರಿಟಿ ಏನಾದಿರಲ್ಲ. ಬಟ್ ಅದನ್ನೆಲ್ಲ ನ್ಯಾವಿಗೇಟ್ ಮಾಡುವಂತ ಸ್ಕಿಲ್ಸ್ ನೀವು ಬೆಳೆಸ್ಕೋಬೇಕು. ಸ್ಟ್ರಾಂಗ್ ಕ್ಲೈಂಟ್ ಫೇಸಿಂಗ್ ಕಮ್ಯುನಿಕೇಶನ್ ಅಂಡರ್ ಪ್ರೆಷರ್. ಹೇಳ್ದಂಗೆ ಮೊದಲೇ ನಾರ್ಮಲ್ ಆಗಿ ಐ ಟಿ ವರ್ಲ್ಡೇ ಪ್ರೆಷರ್ ಅಂತ ಎಲ್ಲರೂ ಫೀಲ್ ಮಾಡ್ತಾರೆ. ಅಂಥದ್ರಲ್ಲಿ ಕ್ಲೈಂಟ್ ಎನ್ವಿರಾನ್ಮೆಂಟ್ಗೆ ಹೋಗಿ ಗೊತ್ತಿಲ್ದಿರೋ ಜಾಗದಲ್ಲಿ ಆಡ್ಬೇಕಂದ್ರೆ ತುಂಬಾ ಪ್ರೆಷರ್ ಇರುತ್ತೆ. ಅದನ್ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿನ ನೀವು ಬೆಳೆಸ್ಕೊಳ್ಳೇಬೇಕು. ದೆನ್ ಪ್ರಾಡಕ್ಟ್ ಸೆನ್ಸ್, ನೋಯಿಂಗ್ ವಾಟ್ಸ್ ವರ್ತ್ ಬಿಲ್ಡಿಂಗ್, ನಾಟ್ ಜಸ್ಟ್ ವಾಟ್ ಆಸ್ಕ್ ಫಾರ್. ಅಂದ್ರೆ ಇವಾಗ ನೀವೊಂದು ಫೀಚರ್ ಅಟ್ ಎಂಡ್ ಆಫ್ ದ ನೀವೆಲ್ಲ ಬಿಲ್ಡ್ ಮಾಡ್ತಿರೋದು ಯಾಕೆ? ಯಾರೋ ಒಬ್ಬ ಎಂಡ್ ಯೂಸರ್ ಅದನ್ನ ಯೂಸ್ ಮಾಡ್ತಾನೆ, ಅದಕ್ಕೋಸ್ಕರನೇ ನಾವೆಲ್ಲ ಬಿಲ್ಡ್ ಮಾಡ್ತಿರೋದಲ್ವಾ. ಇವಾಗ ಬಂದ್ಬಿಟ್ಟು ಇದು ಬಿಲ್ಡ್ ಮಾಡೋ ತಕ್ಷಣ ಓಕೆ ಅಂತ ಬಿಲ್ಡ್ ಮಾಡಕ್ ಶುರು ಮಾಡೋದು. ನಿಮ್ಗೊಂದು ಒಂದು ಸೆನ್ಸ್ ಇರಬೇಕು, ಇದು ಮಾಡ್ತಾ ಇರೋದು ಕರೆಕ್ಟಾ ತಪ್ಪಾ, ಇವ್ರ ಆಬ್ಜೆಕ್ಟಿವ್ ಅದು ಮೀಟ್ ಆಗ್ತಾ ಇದೆಯಾ ಇಲ್ವಾ ಅಂತ. ಯು ಶುಡ್ ನಾಟ್ ಜಸ್ಟ್ ಬಿ ಇಂಪ್ಲಿಮೆಂಟರ್, ಯು ಶುಡ್ ಬಿ ಎ ಪ್ರಾಡಕ್ಟ್ ಓನರ್ ಕೈಂಡ್ ಆಫ್ ಎನ್ ಪರ್ಸನ್ ಆಸ್ ವೆಲ್. ನೀವು ನಿಮ್ ರೋಲ್ ಅದು ಇಲ್ದಿರ ಇರ್ಬೋದು, ಬಟ್ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಕ್ವಶನ್ ಅಂಡ್ ಗೆಟ್ ಟು ನೋ ಥಿಂಗ್ಸ್. ಇಲ್ಲಿ ಹಾನೆಸ್ಟ್ ಟ್ರೇಡ್ ಆಫ್ ಅಂತ ಹೇಳ್ತಾ ಇದೀವಿ. ಅಂದ್ರೆ ಏನಂದ್ರೆ ನಿಜ ಹೇಳ್ಬೇಕು. ಇಷ್ಟೋ ತನಕ ಏನ್ ಹೇಳಿದೆ, ಪ್ರಾಡಕ್ಟ್ ಡಿಪ್ಲಾಯ್ಮೆಂಟ್ ತುಂಬಾ ಸ್ಕೋಪ್ ಇದೆ, ಸ್ಯಾಲರಿ ಚೆನ್ನಾಗಿ ಬರುತ್ತೆ, ನಿಮ್ ಫ್ಯೂಚರ್ ಆ ತರ ಇರುತ್ತೆ, ಎಲ್ಲ ಕರೆಕ್ಟ್. ಬಟ್ ಅಟ್ ದ ಸೇಮ್ ಟೈಮ್ ದೇರ್ ಆರ್ 3 ways ಟು ಫೇಲ್, ನಾಟ್ ಒನ್. ನಾನು ಹೇಳ್ದಂಗೆ ನೀವು ಒಂದೇ ಒಂದು ಅಂಶದಲ್ಲಿ ಕಡಿಮೆ ಮಾಡಿದ್ರು ಆಸ್ ಎ ಓವರ್ ಆಲ್ ರೋಲ್ ಫೇಲ್ಯೂರ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ಅಂದ್ರೆ ನೀವು ಇಂಜಿನಿಯರಿಂಗ್ ಅಲ್ಲೂ ಗಮನ ಕೊಟ್ಟಿರ್ಬೇಕು, ಪ್ರಾಡಕ್ಟ್ ಕಡೆ ಗಮನ ಕೊಟ್ಟಿರ್ಬೇಕು, ಕನ್ಸಲ್ಟಿಂಗ್ ಕಡೆ ಗಮನ ಕೊಟ್ಟಿರ್ಬೇಕು. ಕ್ರಿಕೆಟಿಂಗ್ ಎಕ್ಸಾಂಪಲ್ ತಗೊಂಡ್ರೆ, ನಾನು ಗುರು ಆಲ್ರೌಂಡರು ಅಂತ ಸೇರ್ಕೊಂಡ್ಬಿಡೋದಲ್ಲ ಟೀಮ್ಗೆ. ಬ್ಯಾಟಿಂಗ್ ಮಾಡುವಂತ ಸಿಚುವೇಶನ್ ಬಂದಾಗ ಬ್ಯಾಟಿಂಗ್ ಮಾಡ್ಲೇಬೇಕು, ಬೌಲರ್ ಶಾರ್ಟೇಜ್ ಇದ್ದಾಗ ಬೌಲಿಂಗ್ ಮಾಡ್ಲೇಬೇಕು, ಫೀಲ್ಡಿಂಗ್ ಅಲ್ಲಿ ಪರ್ಫೆಕ್ಟ್ ಆಗಿರ್ಬೇಕು. ಸುಮ್ನೆ ಆಲ್ರೌಂಡರ್ ಅಂತ ಒಂದು ಟೀಮಿಗೆ ತಗೊಂಡ್ಬಿಡೋದಲ್ಲ. ಅವಾಗ ಏನಾಗತ್ತೆ, ಡ್ರಾಪ್ ಮಾಡ್ಬೇಕಂದ್ರೆ ಯಾರನ್ನಾರ ಆಲ್ರೌಂಡರ್ಸ್ ನ ಡ್ರಾಪ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇವ್ನು ಸರಿ ಇಲ್ಲ, ಬ್ಯಾಟಿಂಗ್ ಬೌಲಿಂಗ್ ಏನೂ ಮಾಡ್ತಾ ಇಲ್ಲ, ಅತಿ ಸ್ಪೆಷಲಿಸ್ಟ್ ತಗೊಂಡು ಮುಂದುವರ್ಸೋಣ ಅನ್ನೋ ಕಾನ್ಸೆಪ್ಟ್ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ದ ಹಾನೆಸ್ಟ್ ಟ್ರೇಡ್ ಆಫ್. ಆಮೇಲೆ ಇವತ್ತಿನ ದಿನಕ್ಕೆ ಏನಾಗ್ತದೆ, ಎಲ್ಲಾ ಚಿಕ್ಕ ಪುಟ್ಟ ಕಂಪ್ನೀಸ್, ದೊಡ್ಡ ಕಂಪ್ನೀಸ್ ಎಲ್ಲರೂ ಎಫ್ ಡಿ ಹಿಂದೆ ಹೋಗ್ತಾರಿಂದ ರೋಲ್ ಯಾವ್ದೇ ಇರ್ಲಿ ಎಲ್ಲದಕ್ಕೂ ಎಫ್ ಡಿ ಅಂತ ಹಾಕ್ಬಿಡ್ತಾರೆ. ಸೊ ಒಂದ್ ರೆಸ್ಯೂಮೆ ಬಂದ್ಬಿಡುತ್ತೆ, ಸೇರ್ಕೊಂಡ್ಬಿಡೋಣ ಅಂತ. ಬಟ್ ಟೈಟಲ್ ಏನಾದ್ರು ಇರ್ಲಿ, ನಿಮ್ ರೋಲ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ ನಾನು ಹೇಳ್ದಂಗೆ ಇದೆಲ್ಲಾನು ಪ್ಲೇ ಮಾಡಕ್ಕೆ ನಿಮ್ಗೆ ಅವಕಾಶ ಇದೆಯಾ ಅಂತ ತಿಳ್ಕೊಳ್ಳಿ. ಅದಿದ್ರೆ ಮಾತ್ರ ಸೇರ್ಕೊಳ್ಳಿ. ಹೂ ಇಸ್ ಹೈರಿಂಗ್ ಅಂಡ್ ವಾಟ್ ಇಟ್ ಪೇಸ್, ಇದು ನಾನು ಎಕ್ಸ್ಪ್ಲೇನ್ ಮಾಡೋದೇ ಬೇಕಾಗಿಲ್ಲ, ನೀವೇ ಗೂಗಲ್ ಮಾಡ್ಕೋಬಹುದು. ಫಾರ್ವರ್ಡ್
ಡೆವಲಪ್ಮೆಂಟ್ ಇಂಜಿನಿಯರ್ಸ್, ಬ್ಯಾಂಗ್ಳೂರ್, ಹೈದರಾಬಾದ್, ಈ ತರ ಚೆನ್ನೈ, ನಿಮ್ಗೆ ಯಾವ ಲೊಕೇಶನ್ ಅಲ್ಲಿ ಇದೀರ ಆ ಲೊಕೇಶನ್ ಹಾಕೊಂಡ್ರೆ ಅಲ್ಲೇ ಲಿಸ್ಟ್ ಬರುತ್ತೆ, ಅಲ್ಲೇ ನಿಮ್ಗೆ ಐ ಓಪನರ್ ಆಗಿರುತ್ತೆ ನಾನು ಹೇಳ್ತಿರೋದು ನಿಜಾನೋ ಇಲ್ವೋ ಅಂತ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇವಾಗ ಈ ರೋಲ್ ನನಗೆ ಹೊಂದತ್ತಾ ಇಲ್ವಾ ಅಂತ ಅನ್ಕೊಂಡ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದೆಲ್ಲ ಚೆಕ್ ಲಿಸ್ಟ್ ಅಂತ ಅನ್ಕೊಳ್ಳಿ. ಗುಡ್ ಫಿಟ್ ಇದೆಲ್ಲ ನಿಮ್ಗೆ ಮೀಟ್ ಆಯ್ತು ಅಂದ್ರೆ ನೀವು ಈ ಅಪ್ಲೈ ಮಾಡೋದು ಯಾವ್ದ್ಯಾವ್ದು. ಯು ಎಂಜಾಯ್ ಬಿಲ್ಡಿಂಗ್ ಅಂಡ್ ಟಾಕಿಂಗ್ ಟು ಕಸ್ಟಮರ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕಸ್ಟಮರ್ಸ್ ಜೊತೆ ಇಂಟರಾಕ್ಷನ್ ಮಾಡೋದಕ್ಕೆ, ಅವ್ರು ಹೇಳೋದನ್ನ ಬಿಲ್ಡ್ ಮಾಡೋದಕ್ಕೆ ತುಂಬಾ ಆಸಕ್ತಿ ಇದೆ. ಯು ಕ್ಯಾನ್ ಕ್ರಿಯೇಟ್ ಮೊಮೆಂಟಮ್ ವೆನ್ ಎ ಪ್ರಾಬ್ಲಮ್ ಇಸ್ಂಟ್ ವೆಲ್ ಡಿಫೈನ್ಡ್. ಇವಾಗ ಪ್ರಾಬ್ಲಮ್ ಡಿಫೈನ್ ಆಗಬೇಕು, ಪರ್ಫೆಕ್ಷನ್ ಆಗಬೇಕು, ಅಲ್ಲಿ ತನಕ ನಾನು ಕೆಲಸನೇ ಶುರು ಮಾಡಲ್ಲ, ಆ ಥರ ಇದ್ರೆ ತುಂಬಾ ಕಷ್ಟ. ಸ್ವಲ್ಪ ವಿಷಯ ಗೊತ್ತಿದ್ರು ನೀವು ಅದನ್ನ ತಗೊಂಡು ಪ್ರೋಗ್ರೆಸ್ ಮಾಡುವಂತ ಮೆಂಟಾಲಿಟಿ ನಿಮ್ಗಿತ್ತು ಅಂದ್ರೆ ಇದು ನಿಮ್ಗೆ ಸೂಟ್ ಆಗ್ಬೋದು. ಯು ವಾಂಟ್ ಯುವರ್ ವರ್ಕ್ ವಿಸಿಬಲಿ ಟೈಡ್ ಟು ರೆವೆನ್ಯೂ ಅಂಡ್ ರಿಯಲ್ ಔಟ್ಕಮ್ಸ್. ನೀವು ರಿಯಲ್ ಗೇಮ್ ಮಾಡ್ತಾ ಇದ್ದೀರಾ ಇಲ್ಲಿ. ಏನಂದ್ರೆ ನನ್ನ ಕೆಲಸ ಡೈರೆಕ್ಟ್ ಇಂಪ್ಯಾಕ್ಟ್ ಆಗ್ತದೆ, ಮಾಡಿಸ್ಬೇಕು ಅನ್ನೋ ಭಾವನೆ ನಿಮ್ಮಲ್ಲಿದ್ರೆ ಈ ರೋಲ್ ಫಿಟ್ ಆಗ್ತಾ ಹೋಗುತ್ತೆ. ಯು ಡೋಂಟ್ ಮೈಂಡ್ ಟ್ರಾವೆಲ್ ಅಂಡ್ ಸ್ವಿಚಿಂಗ್ ಕಾಂಟೆಕ್ಸ್ಟ್ ಬಿಟ್ವೀನ್ ಕ್ಲೈಂಟ್ಸ್. ನಾನು ಹೇಳಿದ್ನಲ್ಲ, ಈ ಎಫ್ ಡಿ ನ ಒಂದೇ ಕಡೆ ಡಿಪ್ಲಾಯ್ ಮಾಡ್ಕೊಂಡು ಕೂತಿರಲ್ಲ, ಯಾಕಂದ್ರೆ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಕಾಂಟೆಕ್ಸ್ಟ್ ಸ್ವಿಚಿಂಗ್ ಇರುತ್ತೆ. ಒಂದು ತಿಂಗಳು, ಒಂದು ಕ್ವಾರ್ಟರ್, ಒಂದು ಕ್ಲೈಂಟ್ ವರ್ಕ್ ಮಾಡಿರ್ತೀರಾ, ಒಂದು ಸ್ಟೇಬಲ್ ಸ್ಟೇಟಿಗೆ ತಂದಿರ್ತೀರಾ, ಇನ್ನೊಂದ್ಸಲಿ ನಿಮ್ಗೆ ಕಂಪ್ಲೀಟ್ಲಿ ಬೇರೆ ಡೊಮೈನ್ಗೆ ತೊಗೊಂಡು ಹೋಗ್ತಾರೆ. ಈಗ ಕ್ರಿಕೆಟಿಂಗ್ ಎಕ್ಸಾಂಪಲ್ ತೊಗೊಂಡ್ರೆ, ನಿಮ್ಗೆ ಆಸ್ಟ್ರೇಲಿಯಾ ಕಂಡೀಷನ್ಸ್ ಅಲ್ಲಿ ಆಡಿರ್ತೀರಾ ಅಂತ ಇಟ್ಕೊಳ್ಳಿ, ಸಡನ್ ಆಗಿ ತೊಗೊಂಡ್ ಸೌತ್ ಆಫ್ರಿಕಾ ಆಗ್ತಾರೆ, ಸೌತ್ ಆಫ್ರಿಕಾದಿಂದ ವೆಸ್ಟ್ ಇಂಡೀಸ್, ಎಲ್ಲಿ ಹೋದ್ರೂ ನೀವು ಪರ್ಫಾರ್ಮ್ ಮಾಡೋಕ್ಕೆ ರೆಡಿ ಆಗಿರ್ಬೇಕು. ರೀಕನ್ಸಿಡರ್ ಇಫ್ ಅಕಸ್ಮಾತ್ ನಿಮ್ಗೆ ಇದೆಲ್ಲ ಮೀಟ್ ಆಗಲ್ಲ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ. ಯಾವಾಗ ಯು ವಾಂಟ್ ಡೀಪ್ ನ್ಯಾರೋ ಟೆಕ್ನಿಕಲ್ ಫೋಕಸ್ ವಿತೌಟ್ ಕ್ಲೈಂಟ್ ಎಕ್ಸ್ಪೋಜರ್. ಕೆಲವರು ಇರ್ತಾರೆ, ನನಗೆ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ರೋಲ್ ಇರಲಿ, ಐ ವಾಂಟ್ ಟು ಗೋ ಡೀಪ್, ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಆ ತರ ಏನಾರ ನಿಮ್ದು ಆಸ್ಪಿರೇಷನ್ಸ್, ಕೆರಿಯರ್ ಆಸ್ಪಿರೇಷನ್ ಇದ್ರೆ ಎಫ್ ಡಿ ರೋಲ್ ಸೂಟ್ ಆಗೋದಿಲ್ಲ. ಯು ಆರ್ ಟೇಕಿಂಗ್ ಇಟ್ ಮೇನ್ಲಿ ಫಾರ್ ದ ಹೈಪ್. ಇವಾಗ ಎಲ್ಲರೂ ನನ್ನ ಫ್ರೆಂಡ್ ಮಾಡ್ತಾ ಇದ್ದಾರೆ, ಜಾಬ್ ಓಪನಿಂಗ್ಸ್ ಇದೆ, ಯಾವ್ದೋ ಒಂದು ಸರ್ಟಿಫಿಕೇಶನ್ ಮಾಡಿದೆ, ಜಂಪ್ ಆಗ್ತೀನಿ, ಆ ಥರ ಆದರೆ ಸರ್ವೈವಲ್ ತುಂಬಾ ಕಷ್ಟ ಆಗುತ್ತೆ. ಯು ಡಿಸ್ಲೈಕ್ ಆಂಬಿಗ್ಯೂಟಿ ಆರ್ ಪ್ರಿಫರ್ ಎ ಫಿಕ್ಸ್ಡ್ ವೆಲ್ ಸ್ಕೋಪ್ ಪ್ಲೇ ಬುಕ್. ನಿಮ್ಗೆ ಯಾರ ಕೆಲಸ ಮಾಡಪ್ಪ ಅಂದ್ರೆ ರಿಕ್ವೈರ್ಮೆಂಟ್ಸ್ ಫ್ರೀಸ್ ಆಗಿದ್ಯಾ, ಸ್ಕೋಪ್ ಡಿಫೈನ್ ಆಗಿದ್ಯಾ, ಅವಾಗ ಮಾತ್ರ ಮಾಡ್ತೀನಿ ಅನ್ನೋ ಮೆಂಟಾಲಿಟಿಲಿ ಬಂದಿದ್ರೆ ಈ ರೋಲ್ ಸ್ವಲ್ಪ ನಿಮ್ಗೆ ಕಷ್ಟ ಆಗ್ಬೋದು. ಯು ಹ್ಯಾವೆಂಟ್ ಚೆಕ್ಡ್ ವಾಟ್ ದಿ ಸ್ಪೆಸಿಫಿಕ್ ಕಂಪ್ನಿ ಬೀಸ್. ಅದೇ ನಾನು ಹೇಳಿದ್ನಲ್ಲ, ಯಾವ್ದೋ ಒಂದು ಕಂಪ್ನಿ ಎಫ್ ಡಿ ಅಂದ್ಬಿಟ್ರೆ ತಕ್ಷಣ ಔಟ್ ಆಗೋದಲ್ಲ, ಅವ್ರ ಜೊತೆ ಮಾತಾಡಿ ಅರ್ಥ ಮಾಡ್ಕೊಂಡು ಕ್ಲಾರಿಟಿ ಇಲ್ಲ ಅಂದ್ರೆ ಡೋಂಟ್ ಗೋ ಫಾರ್ ಇಟ್. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಮತ್ತೆ ಇದೆಲ್ಲದನ್ನು ಒಂದು ಬ್ರೀಫ್ ಆಗಿ ಹೇಳ್ಬೇಕಂದ್ರೆ, ಎಫ್ ಡಿ ಇಸ್ ದ ಇಂಜಿನಿಯರ್ ಹೂ ಪ್ಲೇಸ್ ದ ಇನ್ನಿಂಗ್ಸ್ ಆನ್ ದ ಕಸ್ಟಮರ್ ಪೇಜ್, ನಾಟ್ ದ ಒನ್ ಪ್ರಾಕ್ಟೀಸಿಂಗ್. ಸುಮ್ಮನೆ ಏನೋ ನಾನು ಗೊತ್ತಿದೆ ಎಂ ವಿ ಪಿ ಸೊಲ್ಯೂಷನ್ಸ್ ಅಂತ ಇದ್ರೆ ಖಂಡಿತವಾಗ್ಲೂ ಇರಲ್ಲ. ನೀವು ಕಸ್ಟಮರ್ ಎನ್ವಿರಾನ್ಮೆಂಟ್ಗೆ ಹೋಗಿ ಕೆಲಸ ಮಾಡೋಕ್ಕೆ ರೆಡಿ ಇರಬೇಕು. ಇಟ್ ಎಕ್ಸಿಸ್ಟ್ ಬಿಕಾಸ್ ಎ ಐ ಪೈಲಟ್ಸ್ ಫೇಲ್ ಅಟ್ ಡಿಪ್ಲಾಯ್ಮೆಂಟ್, ನಾಟ್ ಅಟ್ ದ ಮಾಡೆಲ್. ಇದು ಯಾತಕ್ಕೆ ಈ ರೋಲ್ ಹುಟ್ಕೊಂಡಿದೆ ಅಂದ್ರೆ, ಮಾಡೆಲ್ಸ್ ಫೇಲ್ ಆಗ್ತಾ ಇಲ್ಲ, ಅದು ಎಂ ವಿ ಪಿ ಪ್ರೂವ್ ಮಾಡ್ತಾ ಇದೆ, ಪಿ ಒ ಸಿ ಪ್ರೂವ್ ಆಗ್ತದೆ, ಬಟ್ ಪ್ರೊಡಕ್ಷನ್ ಡಿಪ್ಲಾಯ್ಮೆಂಟ್ ಅಲ್ಲಿ ಫೇಲ್ ಆಗ್ತದೆ. ಅದನ್ನೆಲ್ಲದನ್ನು ಕನೆಕ್ಟ್ ಮಾಡೋರು ಯಾರು ಸಿಗ್ತಾ ಇಲ್ಲ ನಮಗೆ. ಆ ಕನೆಕ್ಟ್ ಮಾಡೋದಕ್ಕೋಸ್ಕರ ಎಫ್ ಡಿ ರೋಲ್ ಹುಟ್ಕೊಂಡಿರೋದು. ಇಟ್ ಜಿನೈನ್ಲಿ 3 ಡಿಸಿಪ್ಲಿನ್ಸ್ ಅಟ್ ಒನ್ಸ್. ನಾನು ಹೇಳ್ದಂಗೆ 3 ಡಿಫ್ರೆಂಟ್ ರೋಲ್ಸ್ ನ ಫ್ಯೂಷನ್ ಮಾಡಿ ಇದು ಬಂದಿರೋದು. ಯಾವ್ದು ಸೊಲ್ಯೂಷನ್ ಆರ್ಕಿಟೆಕ್ಟ್, ಕನ್ಸಲ್ಟಿಂಗ್, ಆಕ್ಚುಯಲ್ ಸಾಫ್ಟ್ವೇರ್ ಇಂಜಿನಿಯರಿಂಗ್, ಇದೆಲ್ಲ ಬಂದು ಪ್ರಾಡಕ್ಟ್ ಸೆನ್ಸ್ ಇಟ್ಕೊಂಡು ಇದನ್ನು ಮಾಡಿರೋದು. ಪೇ ಇಸ್ ಹೈ ಬಿಕಾಸ್ ದ ಸ್ಕಿಲ್ ಇಸ್ ಕೇರ್. ಆಬ್ವಿಯಸ್ಲಿ ಅಲ್ವಾ, ನಮಗೆ ಬೇಕಾದ್ರೆ ಇಂಜಿನಿಯರ್ ಸಿಗ್ತಾ ಇಲ್ಲ ಅಂದ್ರೆ ಇರೋರ್ಗೆ ಪೇ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇರತ್ತೆ. ಈಸ್ ಎ ಸ್ಟ್ರಾಂಗ್ ಇಂಜಿನಿಯರ್, ಹೈ ಎಂಪತಿ ಕಮ್ಯುನಿಕೇಟರ್, ಇವೆರಡನ್ನು ಒಂದೇ ಪರ್ಸನ್ ಅಲ್ಲಿ ನೋಡ್ತಾ ಇದೀವಿ. ನಾನು ಹೇಳ್ದಂಗೆ ನೀವು ಎಫ್ ಡಿ, ನೀವು ಹಳೆ ಟ್ರೆಡಿಷನಲ್ ವೇ ಅಲ್ಲಿ ಇರೋರ್ನ ಹೋಗಿ ಕೇಳಿದ್ರೆ, ಹೇ ನೀವು ಹೇಳ್ತಾ ಇರೋದು ನೋಡಿದ್ರೆ 4-5 ಜನದ್ದು ಟೀಮ್ ಸೈಜ್ ನ ಒಬ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ, ವಾಟ್ ಇಸ್ ದಿಸ್ ಅಂತ ಕ್ವಶನ್ ಬರ್ಬೋದು. ಅದು ಸಹಜ ಕೂಡ, ಬಟ್ ದಿಸ್ ಇಸ್ ಹೌ ದ ವರ್ಲ್ಡ್ ಇಸ್ ಎವಾಲ್ವಿಂಗ್, ದಿಸ್ ಇಸ್ ಹೌ ವಿ ನೀಡ್ ಟು ರೀಸ್ಕಿಲ್ ಅವರ್ ಸೆಲ್ಫ್. ಹೋಪ್ ಈ ವಿಡಿಯೋ ನಿಮ್ಗೆ ಎಫ್ ಡಿ ಅಂದ್ರೆ ಏನು, ಇದು ನನಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ಒಂದ್ ಸ್ವಲ್ಪ ಐ ಓಪನರ್ ಆಗಿದೆ ಅಂತ ಅನ್ಕೊಂತೀನಿ. ಇದೇ ತರ ಹೆಚ್ಚೆಚ್ಚು ವಿಡಿಯೋಸ್ಗೋಸ್ಕರ ಕಲಿಯೋಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ ಫ್ರೆಂಡ್ ಯಾರ ಏನ್ ಗುರು ಎಫ್ ಡಿ ಅಂದ್ರೆ ಯಾವ ವಿಡಿಯೋ ಶೇರ್ ಮಾಡ್ಬೇಕು ಅಂತ ಗೊತ್ತಲ್ವಾ? ಥ್ಯಾಂಕ್ ಯು.